ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ವಿಷಪ್ರಾಶನದಿಂದಾಗಿ 5 ಹುಲಿಗಳ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಂಎಂ ಬೆಟ್ಟದಲ್ಲಿ ಶಾಕಿಂಗ್ ಘಟನೆ ನಡೆದಿದೆ. ಉನ್ನತ ತನಿಖೆಗೆ ಸರ್ಕಾರ ಆದೇಶ ಕೂಡ ಕೊಟ್ಟಿದೆ. ಮಲೆಮಹದೇಶ್ವರ ಬೆಟ್ಟದ ಅರಣ್ಯ ಪ್ರದೇಶದಲ್ಲಿ ಆದಂತಹ ಹುಲಿಗಳ ಮಾರಣ ಹೋಮ, ಹುಲಿಗಳ ಅಂತ್ಯಕ್ರಿಯೆಯಲ್ಲಿ ಸಚಿವ ಖಂಡ್ರೆ ಭಾಗಿಯಾಗುವವರಿದ್ದಾರೆ. ಹುಲಿಗಳ ಸಾವಿನ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಅರಣ್ಯ ಸಚಿವರು. 5 ಹುಲಿಗಳ ಅಂತ್ಯಕ್ರಿಯೆಯನ್ನ ಮೀನಿಯಂ ಅರಣ್ಯ ಪ್ರದೇಶದಲ್ಲಿ ನೆರವೇರಿಸಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಹುಲಿಗಳ ಅಂತ್ಯಕ್ರಿಯೆಯನ್ನ ಅದೇ ಅರಣ್ಯ ಭಾಗದಲ್ಲಿ ನೆರವೇರಿಸಲಾಗ್ತಾ ಇದೆ. ಕಠಿಣ ಕ್ರಮದ ಭರವಸೆಯನ್ನ ನೀಡಿದ್ದಾರೆ ಈಶ್ವರ್ ಖಂಡ್ರೆ ಅವರು. ಆದ್ರೆ ಇಂಥದ್ದೊಂದು ಘಟನೆ ಆಗ್ಲಿಕ್ಕೆ ಬಿಟ್ಟಿದ್ದಾದ್ರೂ ಯಾರು, ಹಾಗೆ ಹೇಗೆ? ಅರಣ್ಯ ಇಲಾಖೆಗಳ ಜವಾಬ್ದಾರಿ ಏನು? ಅರಣ್ಯ ಇಲಾಖೆಯ ಅಧಿಕಾರಿಗಳ ಮೇಲೇನೆ ಇದೀಗ ವನ್ಯಜೀವಿ ತಜ್ಞರು ಹಾಗೆ ವನ್ಯಜೀವಿ ಪ್ರೇಮಿಗಳು ಎಲ್ಲರೂ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ಅದೇ ಕಾರಣಕ್ಕೆ. ಗಸ್ತು ತಿರುಗುವ ಪ್ರಕ್ರಿಯೆ ಸರಿಯಾಗಿದ್ದಿದ್ರೆ ಇಂಥದ್ದೊಂದು ಘಟನೆ ಬಗ್ಗೆ ಮುಂಚೆನೆ ಮಾಹಿತಿ ಸಿಗ್ತಾ ಇತ್ತು. ಹಾಗೆ ಕಾಡಿನಂಚಿನ ಗ್ರಾಮಸ್ಥರ ಜೊತೆಯಲ್ಲಿ ಅರಣ್ಯಾಧಿಕಾರಿಗಳು ಹಾಗೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಸಂಬಂಧ ಚೆನ್ನಾಗಿದ್ರೆ ಆ ಗ್ರಾಮಸ್ಥರಿಗೆ ತಿಳುವಳಿಕೆ ಹೇಳೋ ಪ್ರಯತ್ನಗಳು ನಿರಂತರವಾಗಿ ಆಗ್ತಾ ಇದೆ. ವಿಷ ಹಾಕುವಂತ ಕಾರ್ಯಕ್ಕೆ ಯಾರೂ ಹೋಗೋದಿಲ್ಲ. ಹಾಗೆ ಈ ರೀತಿ ಜಾನುವಾರುಗಳು ಸಾವನ್ನಪ್ಪಿದ ಸಂದರ್ಭದಲ್ಲಿ, ಹಸು ರೀತಿ ಇತ್ಯಾದಿ ಸಾಕು ಪ್ರಾಣಿಗಳನ್ನ ವನ್ಯಮೃಗಗಳು ಬೇಟೆಯಾಡಿದ ಸಂದರ್ಭದಲ್ಲಿ ಪರಿಹಾರ ನೀಡೋ ಭರವಸೆಯನ್ನ ಅರಣ್ಯ ಇಲಾಖೆ ಮಾಡಿ ಹಾಗೆ ಪರಿಹಾರವನ್ನ ತಕ್ಷಣಕ್ಕೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ರೆ ಇಂತಹ ಕಾರ್ಯಕ್ಕೆ ಯಾರು ಮುಂದಾಗೋದಿಲ್ಲ ಅಂತ ಹೇಳಿ ವನ್ಯಜೀವಿ ತಜ್ಞರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮಲೆ ಮಹದೇಶ್ವರ ವಲಯದ ಹೂಕೆ ಅರಣ್ಯ ವಲಯದಲ್ಲಿ 5 ಹುಲಿಗಳು ಸಾವನ್ನಪ್ಪಿದ್ದು ಈಗಾಗಲೇ 5 ಹುಲಿಗಳ ಅಂತ್ಯಕ್ರಿಯೆ ನಡೀತಾ ಇದೆ. ನೀವು ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಸಚಿವ ಈಶ್ವರ್ ಖಂಡ್ರೆ ಅವರು ಖುದ್ದು ಈ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ರು. ಈಗಾಗಲೇ 2 ಹುಲಿಗಳು ಅಂತ್ಯಕ್ರಿಯೆಲ್ಲ ಈಗಾಗಲೇ ಖುದ್ದು ಈಶ್ವರ್ ಖಂಡ್ರೆ ಅವರು ಖುದ್ದು ನಡೆಸಿಕೊಂಡಿದ್ದಾರೆ. ಜೊತೆಗೆ ಈಗಾಗಲೇ ಸುತ್ತಲೂ ಕೂಡ ಸಾಕಷ್ಟು ಕುತೂಹಲದಿಂದ ಕೂಡ ಜನರು ಕೂಡ ಇದನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಈ 5 ಹುಲಿಗಳ ಸಾವಿಗೆ ವಿಷಪ್ರಾಶನ ಕಾರಣ ಅಂತೇಳಿ ಈಗಾಗಲೇ ಮೇಲ್ನೋಟಕ್ಕೆ ಕಂಡು ಬರ್ತಿರುವಂತದ್ದು. ಜೊತೆಗೆ ಈಗಾಗಲೇ ಸಿಸಿಎಫ್ ಇರಬಹುದು, ಜೊತೆಗೆ ಅರಣ್ಯ ಸಚಿವರು ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದು, ಹಸುವಿಗೆ ಹಾಕಿದಂತಹ ವಿಷವನ್ನ ತಿಂದು 5 ಹುಲಿಗಳು ಮೃತಪಟ್ಟಿದೆ ಅಂತೇಳಿ ಬಹಳ ಕ್ಲಿಯರ್ ಆಗಿ ಈಗಾಗಲೇ ಅವರು ಸ್ಪಷ್ಟಪಡಿಸಿರುವಂತದ್ದು. ಜೊತೆಗೆ ಈಗಾಗಲೇ ತಾಯಿ ಹುಲಿ ಇರಬಹುದು, 4 ಹುಲಿ ಮರಿಗಳ ಚಿತೆ ಈಗಾಗಲೇ ಉರಿತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಯಾವುದು ಕೂಡ ತೊಂದರೆ ಆಗಬಾರದು. ಜೊತೆಗೆ ಸಾಕ್ಷಿಗಳಿಗಾಗಲೇ ಎಲ್ಲರೂ ಕೂಡ ಸಂಗ್ರಹ ಮಾಡ್ಕೊಂಡಿದ್ದಾರೆ. ಲ್ಯಾಬ್ಗೆ ಈಗಾಗಲೇ ಸ್ಯಾಂಪಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕು, ಅದನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಈಗಾಗಲೇ ಇನ್ನು ಮುಂದೆ ಇಲ್ಲೂ ಅಷ್ಟೇ ನೋಡ್ತಾ ಇದ್ರೆ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜನರು ಕೂಡ ಈ ಒಂದು ಅಂತಿಮ ಸಂಸ್ಕಾರವನ್ನು ಕೂಡ ನೋಡ್ತಾ ಇದ್ದಾರೆ. ಸಾಕಷ್ಟು ಅಂದ್ರೆ ಈ ಸುತ್ತಮುತ್ತಲ ಯಾರು ಯಾವ ಗ್ರಾಮಸ್ಥರು ಇಲ್ಲಿಗೆ ವಿಷವನ್ನ ಹಾಕಿದ್ರು ಅನ್ನೋದು ಕೂಡ ಈಗ ಸಾಕಷ್ಟು ಯಕ್ಷ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಸುತ್ತಲೂ ಯಾರು ಕೂಡ ಬರಬಾರದು ಅಂತ ಹೇಳಿ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಂಡಿರುವಂತದ್ದು. ಈಗಾಗಲೇ ಸಾಕಷ್ಟು ಅಂದ್ರೆ 3 ಲ್ಯಾಬ್ಗಳಿಗೆ ಅಂದ್ರೆ ಈ ಒಂದು ಹುಲಿ ಮರಿಗಳ ಅಂಗಾಂಗವನ್ನು ಕಳಿಸಿಕೊಳ್ಳಲಾಗಿದೆ. ಎಲ್ಲವನ್ನು ಕೂಡ ಲ್ಯಾಬ್ನ ವರದಿ ಬಂದ ನಂತರವಷ್ಟೇ ನಿಜಕ್ಕೆ ನಿಜವಾದ ಕಾರಣ ಅಂದ್ರೆ ಎಷ್ಟರ ಮಟ್ಟಿಗೆ ವಿಷವನ್ನ ಹಾಕಿದ್ರು ಅನ್ನೋದ್ರ ಬಗ್ಗೆ ಆ ಒಂದು ವರದಿಯಲ್ಲಿ ಗೊತ್ತಾಗುತ್ತೆ. ಈಗಾಗಲೇ ಅರಣ್ಯ ಸಚಿವರು ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿಯ ನಿರ್ಲಕ್ಷ್ಯವನ್ನು ಒಪ್ಕೊಳ್ತಾ ಇಲ್ಲ. ಬಹಳ ಪ್ರಮುಖವಾಗಿ ಇಲ್ಲಿ ಅಂದ್ರೆ ಕಳೆದ ಹಲವು ದಿನಗಳಿಂದಲೂ ಕೂಡ ಈ 5 ಹುಲಿ ಮರಿಗಳು ಕೂಡ ಓಡಾಟವನ್ನು ನಡೆಸ್ತಾ ಇರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನು ಪಕ್ಕದಲ್ಲೂ ಕೂಡ ನೀವು ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಹಸು ಏನಿತ್ತು, ಹಸುವನ್ನು ಕೂಡ ಇಲ್ಲೇ ಅಂತ್ಯ ಸಂಸ್ಕಾರವನ್ನು ಮಾಡಿರುವಂತದ್ದು. ಅದರ ಸ್ಯಾಂಪಲ್ಸ್ ಕೂಡ ಈಗಾಗಲೇ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಯಾವುದು ಕೂಡ ಮಿಸ್ ಆಗಬಾರ್ದು ಅಂದ್ರೆ ಹಸುವಿಗೆ ಎಷ್ಟರ ಮಟ್ಟಿಗೆ ವಿಷವನ್ನ ಹಾಕಿದ್ರು ಇದರ ಬಗ್ಗೆಯೂ ಕೂಡ ಈಗಾಗಲೇ ವೈದ್ಯಾಧಿಕಾರಿಗಳು ಒಂದಷ್ಟು ಸ್ಯಾಂಪಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಒಂದು ಚೂರು ಕೂಡ ಎಲ್ಲೂ ಕೂಡ ಯಾವುದು ಕೂಡ ತೊಂದರೆಗಳಾಗಬಾರ್ದು ಅಂತ ಹೇಳಿ ಎಲ್ಲಾ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಪ್ರತಿಯೊಂದನ್ನು ಕೂಡ ಈಗ ಲ್ಯಾಬ್ಗೆ ಕಳಿಸಿದ್ದಾರೆ. ಸೊ ಲ್ಯಾಬ್ ಅಲ್ಲಿ ಬರುವಂತಹ ವರದಿ ಇದು ನಿಜಕ್ಕೂ ಕೂಡ ಮನುಷ್ಯರು ಎಷ್ಟರ ಮಟ್ಟಿಗೆ ವಿಷವನ್ನ ಹಾಕಿದ್ರು ಅಂದ್ರೆ ಹಸುವಿಗೆ ಮೊದಲೇ ವಿಷವನ್ನ ಹಾಕಿದ್ರ ಅಥವಾ ಕಾಡು ಪ್ರಾಣಿ ಬೇಟೆಯಾಡದಂತಹ ಹಸುವಿಗೆ ಎಲ್ಲೋ ಒಂದು ಕಡೆ ಹಸು ಸಾಯ್ತಲ್ಲ ಅನ್ನೋ ಕಾರಣಕ್ಕೆ
ಮನುಷ್ಯರು ಹಾಕಿರುವಂತಹ ವಿಷ ಎಷ್ಟರ ಮಟ್ಟಿಗಿದೆ ಇದರ ಬಗ್ಗೆ ತನಿಖೆಯನ್ನು ಕೂಡ ಈಗಾಗಲೇ ಪೊಲೀಸರು ಮತ್ತೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಈಗಾಗಲೇ ತನಿಖೆ ಸಾಕಷ್ಟು ಚುರುಕುಗೊಂಡಿದೆ. ಸೊ ಹೀಗಾಗಿ 5 ಹುಲಿಗಳ ಸಾವಿಗೆ ಕಾರಣ ಯಾರೇ ಇದ್ರೂ ಕೂಡ ಅಂತವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿ ಸಾಕಷ್ಟು ಕೂಗು ಕೇಳಿ ಬರ್ತಾ ಇದೆ. ಸೊ ಹೀಗಾಗಿ ಅಧಿಕಾರಿಗಳು ಯಾವ ಕ್ರಮವನ್ನು ತೆಗೆದುಕೊಳ್ತಾರೆ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಜಿ ಜೊತೆಗೆ ವಿನೋದ್ ಪ್ರವಲ್ ರಿಪಬ್ಲಿಕ್ ಕನ್ನಡ, ಚಾಮರಾಜನಗರ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ವಿಷಪ್ರಾಶನದಿಂದಾಗಿ 5 ಹುಲಿಗಳ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಟ್ಟದಲ್ಲಿ ಶಾಕಿಂಗ್ ಘಟನೆ ನಡೆದಿದೆ. ಉನ್ನತ ತನಿಖೆಗೆ ಸರ್ಕಾರ ಆದೇಶ ಕೂಡ ಕೊಟ್ಟಿದೆ. ಮಲೆಮಹದೇಶ್ವರ ಬೆಟ್ಟದ ಅರಣ್ಯ ಪ್ರದೇಶದಲ್ಲಿ ಆದಂತಹ ಹುಲಿಗಳ ಮಾರಣ ಹೋಮ, ಹುಲಿಗಳ ಅಂತ್ಯಕ್ರಿಯೆಯಲ್ಲಿ ಸಚಿವ ಖಂಡ್ರೆ ಭಾಗಿಯಾಗಿದ್ದಾರೆ. ಹುಲಿಗಳ ಸಾವಿನ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಅರಣ್ಯ ಸಚಿವರು. 5 ಹುಲಿಗಳ ಅಂತ್ಯಕ್ರಿಯೆಯನ್ನ ಮೀನಿಯಂ ಅರಣ್ಯ ಪ್ರದೇಶದಲ್ಲಿ ನೆರವೇರಿಸಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, 5 ಹುಲಿಗಳ ಅಂತ್ಯಕ್ರಿಯೆಯನ್ನ ಅದೇ ಅರಣ್ಯ ಭಾಗದಲ್ಲಿ ನೆರವೇರಿಸಲಾಗ್ತಾ ಇದೆ. ಕಠಿಣ ಕ್ರಮದ ಭರವಸೆಯನ್ನ ನೀಡಿದ್ದಾರೆ ಈಶ್ವರ್ ಖಂಡ್ರೆ ಅವರು. ಆದ್ರೆ ಇಂಥದ್ದೊಂದು ಘಟನೆ ಆಗ್ಲಿಕ್ಕೆ ಬಿಟ್ಟಿದ್ದಾದ್ರೂ ಯಾರು ಹಾಗೆ ಹೇಗೆ? ಅರಣ್ಯ ಇಲಾಖೆಗಳ ಜವಾಬ್ದಾರಿ ಏನು? ಅರಣ್ಯ ಇಲಾಖೆಯ ಅಧಿಕಾರಿಗಳ ಮೇಲೇನೆ ಇದೀಗ ವನ್ಯಜೀವಿ ತಜ್ಞರು ಹಾಗೆ ವನ್ಯಜೀವಿ ಪ್ರೇಮಿಗಳು ಎಲ್ಲರೂ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ಅದೇ ಕಾರಣಕ್ಕೆ. ಗಸ್ತು ತಿರುಗುವ ಪ್ರಕ್ರಿಯೆ ಸರಿಯಾಗಿದ್ದಿದ್ರೆ ಇಂಥದ್ದೊಂದು ಘಟನೆ ಬಗ್ಗೆ ಮುಂಚೆನೆ ಮಾಹಿತಿ ಸಿಗ್ತಾ ಇದೆ. ಹಾಗೆ ಕಾಡಿನಂಚಿನ ಗ್ರಾಮಸ್ಥರ ಜೊತೆಯಲ್ಲಿ ಅರಣ್ಯಾಧಿಕಾರಿಗಳು ಹಾಗೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಸಂಬಂಧ ಚೆನ್ನಾಗಿದ್ರೆ ಆ ಗ್ರಾಮಸ್ಥರಿಗೆ ತಿಳುವಳಿಕೆ ಹೇಳೋ ಪ್ರಯತ್ನಗಳು ನಿರಂತರವಾಗಿ ಆಗ್ತಾ ಇದ್ರೆ ವಿಷ ಹಾಕುವಂತ ಕಾರ್ಯಕ್ಕೆ ಯಾರೂ ಹೋಗೋದಿಲ್ಲ. ಹಾಗೆ ಈ ರೀತಿ ಜಾನುವಾರುಗಳು ಸಾವನ್ನಪ್ಪಿದ ಸಂದರ್ಭದಲ್ಲಿ, ಹಸು ರೀತಿ ಇತ್ಯಾದಿ ಸಾಕು ಪ್ರಾಣಿಗಳನ್ನ ವನ್ಯ ಮೃಗಗಳು ಬೇಟೆಯಾಡಿದ ಸಂದರ್ಭದಲ್ಲಿ ಪರಿಹಾರ ನೀಡೋ ಭರವಸೆಯನ್ನ ಅರಣ್ಯ ಇಲಾಖೆ ಮಾಡಿ ಹಾಗೆ ಪರಿಹಾರವನ್ನ ತಕ್ಷಣಕ್ಕೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ರೆ ಇಂತಹ ಕಾರ್ಯಕ್ಕೆ ಯಾರು ಮುಂದಾಗೋದಿಲ್ಲ ಅಂತ ಹೇಳಿ ವನ್ಯಜೀವಿ ತಜ್ಞರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮಲೆ ಮಹದೇಶ್ವರ ವಲಯದ ಹೂಕೆ ಅರಣ್ಯ ವಲಯದಲ್ಲಿ 5 ಹುಲಿಗಳು ಸಾವನ್ನಪ್ಪಿದ್ದು ಈಗಾಗಲೇ 5 ಹುಲಿಗಳ ಅಂತ್ಯಕ್ರಿಯೆ ನಡೀತಾ ಇದೆ. ನೀವು ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಸಚಿವ ಈಶ್ವರ್ ಖಂಡ್ರೆ ಅವರು ಖುದ್ದು ಈ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ರು. ಈಗಾಗಲೇ 2 ಹುಲಿಗಳು ಅಂತ್ಯಕ್ರಿಯೆಯನ್ನ ಈಗಾಗಲೇ ಖುದ್ದು ಈಶ್ವರ್ ಖಂಡ್ರೆ ಅವರು ಖುದ್ದು ನಡೆಸಿಕೊಂಡಿದ್ದಾರೆ. ಜೊತೆಗೆ ಈಗಾಗಲೇ ಸುತ್ತಲೂ ಕೂಡ ಸಾಕಷ್ಟು ಕುತೂಹಲದಿಂದ ಕೂಡ ಜನರು ಕೂಡ ಇದನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಈ 5 ಹುಲಿಗಳ ಸಾವಿಗೆ ವಿಷಪ್ರಾಶನ ಕಾರಣ ಅಂತೇಳಿ ಈಗಾಗಲೇ ಮೇಲ್ನೋಟಕ್ಕೆ ಕಂಡು ಬರ್ತಿರುವಂತದ್ದು. ಜೊತೆಗೆ ಈಗಾಗಲೇ ಸಿಸಿಎಫ್ ಇರಬಹುದು, ಜೊತೆಗೆ ಅರಣ್ಯ ಸಚಿವರು ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದು ಹಸುವಿಗೆ ಹಾಕಿದಂತಹ ವಿಷವನ್ನ ತಿಂದು 5 ಹುಲಿಗಳು ಮೃತಪಟ್ಟಿದೆ ಅಂತೇಳಿ ಬಹಳ ಕ್ಲಿಯರ್ ಆಗಿ ಈಗಾಗಲೇ ಅವರು ಸ್ಪಷ್ಟಪಡಿಸಿರುವಂತದ್ದು. ಜೊತೆಗೆ ಈಗಾಗಲೇ ತಾಯಿ ಹುಲಿ ಇರಬಹುದು, 4 ಹುಲಿ ಮರಿಗಳ ಚಿತೆ ಈಗಾಗಲೇ ಉರಿತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಯಾವುದು ಕೂಡ ತೊಂದರೆ ಆಗಬಾರದು. ಜೊತೆಗೆ ಸಾಕ್ಷಿಗಳಿಗಾಗಲೇ ಎಲ್ಲರೂ ಕೂಡ ಸಂಗ್ರಹ ಮಾಡ್ಕೊಂಡಿದ್ದಾರೆ. ಲ್ಯಾಬ್ಗೆ ಈಗಾಗಲೇ ಸ್ಯಾಂಪಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕು, ಅದನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಈಗಾಗಲೇ ಇನ್ನು ಮುಂದೆ ಇಲ್ಲೂ ಅಷ್ಟೇ ನೋಡ್ತಾ ಇದ್ರೆ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜನರು ಕೂಡ ಈ ಒಂದು ಅಂತಿಮ ಸಂಸ್ಕಾರವನ್ನು ಕೂಡ ನೋಡ್ತಾ ಇದ್ದಾರೆ. ಸಾಕಷ್ಟು ಅಂದ್ರೆ ಈ ಸುತ್ತಮುತ್ತಲ ಯಾರು ಯಾವ ಗ್ರಾಮಸ್ಥರು ಇಲ್ಲಿಗೆ ವಿಷವನ್ನ ಹಾಕಿದ್ರು ಅನ್ನೋದು ಕೂಡ ಈಗ ಸಾಕಷ್ಟು ಯಕ್ಷ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಸುತ್ತಲೂ ಯಾರು ಕೂಡ ಬರಬಾರದು ಅಂತ ಹೇಳಿ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಂಡಿರುವಂತದ್ದು. ಈಗಾಗಲೇ ಸಾಕಷ್ಟು ಅಂದ್ರೆ 3 ಲ್ಯಾಬ್ಗಳಿಗೆ ಅಂದ್ರೆ ಈ ಒಂದು ಹುಲಿ ಮರಿಗಳ ಅಂಗಾಂಗವನ್ನು ಕಳಿಸಿಕೊಳ್ಳಲಾಗಿದೆ. ಎಲ್ಲವನ್ನು ಕೂಡ ಲ್ಯಾಬ್ನ ವರದಿ ಬಂದ ನಂತರವಷ್ಟೇ ನಿಜಕ್ಕೆ ನಿಜವಾದ ಕಾರಣ ಅಂದ್ರೆ ಎಷ್ಟರ ಮಟ್ಟಿಗೆ ವಿಷವನ್ನ ಹಾಕಿದ್ರು ಅನ್ನೋದ್ರ ಬಗ್ಗೆ ಆ ಒಂದು ವರದಿಯಲ್ಲಿ ಗೊತ್ತಾಗುತ್ತೆ. ಈಗಾಗಲೇ ಅರಣ್ಯ ಸಚಿವರು ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿಯ ನಿರ್ಲಕ್ಷ್ಯವನ್ನು ಒಪ್ಕೊಳ್ತಾ ಇಲ್ಲ. ಬಹಳ ಪ್ರಮುಖವಾಗಿ ಇಲ್ಲಿ ಅಂದ್ರೆ ಕಳೆದ ಹಲವು ದಿನಗಳಿಂದಲೂ ಕೂಡ ಈ 5 ಹುಲಿ ಮರಿಗಳು ಕೂಡ ಓಡಾಟವನ್ನು ನಡೆಸ್ತಾ ಇರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲೂ ಪಕ್ಕದಲ್ಲೂ ಕೂಡ ನೀವು ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಹಸು ಎಲ್ಲಿತ್ತು ಹಸುವನ್ನು ಕೂಡ ಇಲ್ಲೇ ಅಂತ್ಯ ಸಂಸ್ಕಾರವನ್ನು ಮಾಡಿರುವಂತದ್ದು. ಅದರ ಸ್ಯಾಂಪಲ್ಸ್ ಕೂಡ ಈಗಾಗಲೇ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ.
ಯಾವುದು ಕೂಡ ಮಿಸ್ ಆಗಬಾರ್ದು. ಅಂದ್ರೆ ಹಸುವಿಗೆ ಎಷ್ಟರ ಮಟ್ಟಿಗೆ ವಿಷವನ್ನ ಹಾಕಿದ್ರು ಇದರ ಬಗ್ಗೆಯೂ ಕೂಡ ಈಗಾಗಲೇ ಏನು ವೈದ್ಯಾಧಿಕಾರಿಗಳು ಒಂದಷ್ಟು ಸ್ಯಾಂಪಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಒಂದು ಚೂರು ಕೂಡ ಎಲ್ಲೂ ಕೂಡ ಯಾವುದು ಕೂಡ ತೊಂದರೆಗಳಾಗಬಾರ್ದು ಅಂತ ಹೇಳಿ ಎಲ್ಲಾ ಸ್ಯಾಂಪಲ್ಸ್ ಅನ್ನು ಕಲೆಕ್ಟ್ ಮಾಡಿ ಪ್ರತಿಯೊಂದನ್ನು ಕೂಡ ಈಗ ಲ್ಯಾಬ್ಗೆ ಕಳಿಸಿದ್ದಾರೆ. ಸೊ ಲ್ಯಾಬ್ ಅಲ್ಲಿ ಬರುವಂತಹ ವರದಿ ಇದು ನಿಜಕ್ಕೂ ಕೂಡ ಮನುಷ್ಯರು ಎಷ್ಟರ ಮಟ್ಟಿಗೆ ವಿಷವನ್ನ ಹಾಕಿದ್ರು ಅಂದ್ರೆ ಹಸುವಿಗೆ ಮೊದಲೇ ವಿಷವನ್ನ ಹಾಕಿದ್ರ ಅಥವಾ ಕಾಡು ಪ್ರಾಣಿ ಬೇಟೆಯಾಡದಂತಹ ಹಸುವಿಗೆ ಎಲ್ಲೋ ಒಂದು ಕಡೆ ಹಸು ಸಾಯ್ತಲ್ಲ ಅನ್ನೋ ಕಾರಣಕ್ಕೆ ಮನುಷ್ಯರು ಹಾಕಿರುವಂತಹ ವಿಷ ಎಷ್ಟರ ಮಟ್ಟಿಗಿದೆ ಇದರ ಬಗ್ಗೆ ತನಿಖೆಯನ್ನು ಕೂಡ ಈಗಾಗಲೇ ಪೊಲೀಸರು ಮತ್ತೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಈಗಾಗಲೇ ತನಿಖೆ ಸಾಕಷ್ಟು ಚುರುಕುಗೊಂಡಿದೆ. ಸೊ ಹೀಗಾಗಿ 5 ಹುಲಿಗಳ ಸಾವಿಗೆ ಕಾರಣ ಯಾರೇ ಇದ್ರು ಕೂಡ ಅಂತವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿ ಸಾಕಷ್ಟು ಕೂಗು ಕೇಳಿ ಬರ್ತಾ ಇದೆ. ಸೊ ಹೀಗಾಗಿ ಅಧಿಕಾರಿಗಳು ಯಾವ ಕ್ರಮವನ್ನು ತೆಗೆದುಕೊಳ್ತಾರೆ ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಜಿ ಜೊತೆಗೆ ವಿನೋದ್ ಪ್ರವೀಣ್ ಕನ್ನಡ, ಚಾಮರಾಜನಗರ.